ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ಹೆಸರಿನ ಸಮುದಾಯ ಭವನ ನಿರ್ಮಾಣಕ್ಕೆ ತಾಲೂಕು ಆಡಳಿತ ಮೀನಾಮೇಷ ಎಣಿಸ್ತಾ ಇದೆ. ಚುನಾಯಿತರಾಗಲು ಜನಪ್ರತಿನಿಧಿಗಳು ಸರತಿ ಗೊಬ್ಬರಕ್ಕೆ ಬಂದು ಶಿಲಾನ್ಯಾಸ ಮಾಡಿತ್ತು. ಆದ್ರೆ ಅಡಿಗಲ್ಲು ಹಾಕಿದ್ದು ಆದ್ರೂ ದೇಶ ಕಂಡಂತಹ ಮಹಾನ್ ನೇತಾರ ದೀನ ದಮನಿತರ ಗಟ್ಟಿ ಧರಿ ಬಾಬು ಜಗಜೀವನ್ ರಾಮ್ ರವರ ಹೆಸರಿನಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿರುವ ಸಮುದಾಯ ಭವನ ಇನ್ನೂ ಕೂಡ ಅಡಿಪಾಯ ಕಾಣದೆ ಅಗೋಚರವಾಗಿದೆ. ಭವನ ನಿರ್ಮಾಣಕ್ಕೆಂದು ಬಿಡುಗಡೆಯಾಗಿರುವ ಅನುದಾನದ ಹಣವನ್ನ ಸರ್ಕಾರಕ್ಕೆ ಸಮುದಾಯ ಭವನ ನಿರ್ಮಾಣದ ವಿಳಂಬ ಧೋರಣೆ ಖಂಡಿಸಿ ಭೀಮಬಂಧು ಪ್ರವೀಣ್ ನಿಷ್ಠುರ ನುಡಿ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬಹುದಿನಗಳ ಬೇಡಿಕೆಯಾಗಿರುವ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಸಿಬಿ ಸುರೇಶ್ ಬಾಬು ಹಾಗೂ ತಾಲೂಕು ಆಡಳಿತ ಮುತುವರ್ಜಿ ವಹಿಸ್ತಾ ಇಲ್ಲ ಅಂತ ಹಿಂದಿನಿಂದಲೂ ದಲಿತ ಮುಖಂಡರು, ಬಹುಜನ ಮುಖಂಡರು, ಸಾಮಾಜಿಕ ಹೋರಾಟಗಾರರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಲೇ ಬಂದಿದ್ದಾರೆ. ಭವನ ನಿರ್ಮಾಣಕ್ಕಾಗಿ ಗುರುತಿಸಲಾಗಿರುವ ನಿವೇಶನ ಜಾಗ ಕಿರಿದಾಗಿದ್ದು ಇಕ್ಕಟ್ಟಿನದ್ದಾಗಿದೆ. ಅಲ್ಲಿ ಸಣ್ಣ ವಿಸ್ತೀರ್ಣದ ಭವನವನ್ನ ನಿರ್ಮಿಸಲಷ್ಟೇ ಸಾಧ್ಯವಾಗುತ್ತೆ. ಪಾರ್ಕಿಂಗ್ ಸ್ಥಳಾವಕಾಶ ಸೇರಿ ಅನೇಕ ಸಮಸ್ಯೆಗಳು ಇದೆ. ಆ ನಿವೇಶನದಲ್ಲಿ ಭವನ ನಿರ್ಮಿಸಿದ್ರೆ ಅದು ಸಮಂಜಸವಾಗಲ್ಲ. ಮತ್ತದು ಮೂಗಿಗೆ ತುಪ್ಪ ಸವರುವ ಗಿಲೀಟಿನ ಕೆಲಸವಷ್ಟೇ ಆದಿತ್ತು ಎಂದು ದಲಿತ ನಾಯಕರು ದೂಷಿಸುತ್ತಾರೆ. ಹಿರಿಯ ಬಹುಜನ ಮುಖಂಡರು ಹಾಗೂ ತಾಲೂಕಿನ ಎಲ್ಲ ದಲಿತ ಮುಖಂಡರ ಹೋರಾಟ ಮತ್ತು ಒತ್ತಡದ ಕಾರಣ ಕಾರ್ಯವಾಸಿ ಯಾವುದೋ ಒಂದು ಜಾಗವನ್ನ ಗುರುತಿಸಿ ಆಯಾಯ ಸಂದರ್ಭದಲ್ಲಿ ಚುನಾಯಿತರಾಗಿದ್ದ ಜನಪ್ರತಿನಿಧಿಗಳು ಬಾಬು ಜಗಜೀವನ್ ರಾಮ್ ಸಮುದಾಯ ಭವನ ನಿರ್ಮಾಣಕ್ಕೆ ಕಳೆದ 10 ವರ್ಷಗಳಿಂದಲೂ ಕೂಡ ಅಡಿಗಲ್ಲು ಹಾಕುತ್ತಲೇ ಬಂದಿದ್ದಾರೆ. ಆದರೆ ಭವನ ನಿರ್ಮಾಣ ಕಾರ್ಯ ಮಾತ್ರ ಇವತ್ತಿನವರೆಗೂ ಪ್ರಾರಂಭಿಸಲಾಗಿಲ್ಲ. ಭವನ ನಿರ್ಮಾಣಕ್ಕಾಗಿ ಬಿಡುಗಡೆಯಾಗಿರುವ ಅನುದಾನವನ್ನ ಸುಮ್ಮನೆ ಕೊಳೆ ಹಾಕಲಾಗ್ತಾ ಇದೆ. ಸಮಯ ಮೀರಿದ್ರೆ ಆ ಅನುದಾನವನ್ನ ಕಾಲಕ್ಕೆ ಸರ್ಕಾರಕ್ಕೆ ಹಿಂತಿರುಗಿಸುವುದೇ ಕೆಲಸವಾಗಿದೆ ಎಂದು ಬಹುಜನ ಅಸಮಾಧಾನಗೊಂಡಿದ್ದಾರೆ. ನಮ್ಮ ತಾಲೂಕಲ್ಲಿ ನಮ್ಮ ಸಮುದಾಯ 35-40 ಸಾವಿರ ಜನ ಇದ್ದಾರೆ ಸರ್. ಈ ಮಾಹಿತಿ ಯಾರು ಹೇಳ್ತಾ ಇಲ್ಲ. 35,000 ಜನ, ಅದಕ್ಕಿಂತ ಜಾಸ್ತಿ ಇದ್ದಾರೆ ಸರ್. ಇದೆಲ್ಲ ಸೇರಿ ಒಗ್ಗೂಡು ಬಂದ್ರೆ ಒಂದು ದೊಡ್ಡ ಹೋರಾಟ ಆಗುತ್ತೆ ಸರ್. ದಯವಿಟ್ಟು ಇದು ತ್ವರಿತವಾಗಿ ಈ ಕೆಲಸ ಆಗಬೇಕು. ಈ ಕೆಲಸ ಆದ್ರೆ 100 ಜನಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ನಮ್ಮ ಇಡೀ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಎಲ್ಲೆಲ್ಲಿ ಅಂಬೇಡ್ಕರ್ ಭವನ ಇದಾವೆ ಸರ್, ಅಲ್ಲೋಗಿ ನೋಡ್ಕೊಂಡ್ ಬನ್ನಿ. ಎಲ್ಲ ಕಡೆ ಶೀತಲವಾಗಿದೆ. ಅಲ್ಲಿ ಅವರು ಏನು ಮೂತ್ರ ವಿಸರ್ಜನೆ ಅದು ಇದು ಮಾಡಕ್ಕೆ ಆ ತರ ಜಾಗ ಮಾಡ್ಕೊಂಡಿದ್ದಾರೆ. ಅಂಬೇಡ್ಕರ್ ಭವನ ಏನೋ ಒಬ್ರಿಗೆ ಹೆಲ್ಪ್ ಆಗ್ಬೇಕು, ಅಲ್ಲಿ ಲೈಬ್ರರಿ ಆಗ್ಬೇಕು ಅಂತ ನಮ್ದೊಂದು ದೊಡ್ಡ ಕನಸು ಸರ್. ಆ ಕನಸನ್ನ ಈ ನಮ್ಮ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಇದನ್ನ ನಮ್ಮ ಎಲ್ಲಾ ಜನಗಳಿಗೆ ಸದುಪಯೋಗ ತರ ಹಾಗೆ ಮಾಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊಂತೀವಿ. ಅದೇ ರೀತಿ ಇಲ್ಲಿ ತುಂಬಾ ನೋಡಿ, ಅಲ್ಲಿ ಕಲ್ಲಿಟ್ರು ಮತ್ತೆ ಪೂಜೆ ಮಾಡಿದ್ರು. 3 ತಿಂಗಳಾಗ್ತಾ ಬಂತು ಸರ್. ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಸರ್. ನಾವು ಸಮಾಜ ಕಲ್ಯಾಣ ಇಲಾಖೆ ಅವ್ರಿಗೆ ಹೋಗಿ ಕೇಳಿದ್ರೆ ಇಲ್ಲ ಸರ್, ಅವ್ರು ಹ್ಯಾಂಡ್ ಓವರ್ ಮಾಡಿಲ್ಲ. ಹ್ಯಾಂಡ್ ಓವರ್ ಮಾಡಿದ್ಮೇಲೆ ನಾವು ಇದನ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಸರ್. ದಯವಿಟ್ಟು ಈ ನಮ್ಮ ತಾಲೂಕಿನ ಶಾಸಕರಾಗ್ಬೋದು, ನಮ್ಮ MP ಸಾಹೇಬರಾಗ್ಬೋದು, ಅದೇ ರೀತಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗ್ಬೋದು, ಎಲ್ಲರೂ ಕೂಡ ಇಲ್ಲಿಗೆ ಬಂದು ಗಮನ ಹರಿಸಿ, ಅದೇ ರೀತಿ ಆಗಸ್ಟ್ 15ನೇ ತಾರೀಕು ಒಳಗಡೆ ಈ ಜಾಗನ ಅರಣ್ಯ ಇಲಾಖೆಯವರು ಮತ್ತೆ ತಹಸೀಲ್ದಾರ್ ಅವರು ಎಲ್ಲ ಸೇರಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಿ ಈ ಸಮುದಾಯ ಭವನ ತ್ವರಿತ ರೀತಿಯಲ್ಲಿ ಇವರು ಸ್ಟಾರ್ಟ್ ಮಾಡ್ದಂಗಿದ್ರೆ ನಾವು ಆಗಸ್ಟ್ 15 ಕಳೆದು ನಮ್ಮ ಸಮುದಾಯದ ಎಲ್ಲ ಮುಖಂಡರ ಜೊತೆ ಸೇರಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಇದನ್ನ ನಾವು ಒಂದು ಪಾದಯಾತ್ರೆ ತರ ಮಾಡೋಕ್ಕೂ ನಾವು ರೆಡಿ ಇದ್ದೀವಿ. ಮೊದಲಿಗೆ ಬಾಬು ಜಗಜೀವನ್ ರಾಮ್ ಭವನ ತ್ವರಿತ ರೀತಿಯಲ್ಲಿ ಸ್ಟಾರ್ಟ್ ಆಗ್ಬೇಕು, ಅಷ್ಟೇ ನಾವು ಕೇಳ್ಕೊಳ್ತಾ ಇರೋದು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.